ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಕೆಲವು ಮಾತು ವಿಷಯಗಳು ಮತ್ತು ವಾಸ್ತವಿಕ ಬದುಕಿನ ಜನರ ವಿಚಾರಗಳ ಮೇಲೆ ಕೆಲವು ಮಹತ್ವಪೂರ್ಣಂತ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಾಸ್ತವಿಕ ಬದುಕಿನಲ್ಲಿ ಜನರ ಭಾವನೆಗಳು, ವಿಚಾರಗಳು ಯಾವ ರೀತಿ ಬದಲಾಗಿವೆ ಅನ್ನುವ ಕೆಲವು ಮಹತ್ವಪೂರ್ಣಂತ ವಿಷಯಗಳನ್ನು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಜೀವನದಲ್ಲಿ ಯಾವತ್ತೂ ಯೋಚಿಸಬಾರದು, ಯೋಚಿಸಿ ದುಃಖಿಯಾಗಿ ಇರಬಾರದು, ಸಂಸಾರದ ಬಗ್ಗೆ ಚಿಂತಿಸಬಾರದು. ದಾರಿಯಲ್ಲಿ ಹೋಗುತ್ತಿರುವಾಗ ಕಲ್ಲು ಮುಳ್ಳು ಕಸ ಕಡ್ಡಿ ಎಲ್ಲವೂ ಸಿಗ್ತಾವ. ಇವೆಲ್ಲವೂ ಸಿಗ್ತಾವ ಅಂತ ಹೋಗುತ್ತಿರುವ ದಾರಿ ಬಿಡಲು ಆಗುತ್ತಾ? ಹೇಗಾದರೂ ಮಾಡಿ ಹೋಗಲೇಬೇಕು, ಮುಟ್ಲೇಬೇಕು. ಹಾಗೆ ಜೀವನದಲ್ಲಿ ಕಷ್ಟಗಳು, ದುಃಖ, ಅವಮಾನಗಳು, ಅಪಮಾನಗಳು, ನಿಂದನೆಗಳು, ವೈರಿಗಳ ಸುತ್ತು ಮಾತುಗಳು, ಜನರಿಂದಲೇ ಸನ್ಮಾನ, ಜನರಿಂದಲೇ ಅವಮಾನ, ಇವು ಎಲ್ಲವೂ ಬರ್ತವೆ. ಇವುಗಳಿಗೆ ಹೆದರದೆ ಸಂಸಾರ ಎಂಬ ಸಮುದ್ರ ದಾಟುವುದೇ ಜೀವನ. ಮತ್ತೆ ನನ್ನ ಮನೆ ಚಿಕ್ಕದು, ನನ್ನ ಹತ್ತಿರ ಏನೂ ಇಲ್ಲ ಅಂತ ಯೋಚಿಸಬಾರದು. ಮನೆ ಚಿಕ್ಕದಾಗಿ ಇರಲಿ, ಪರವಾಗಿಲ್ಲ. ಆದ್ರೆ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆಯೋ ಅಥವಾ ಇಲ್ಲವೋ ಅದು ಮುಖ್ಯ. ಇಲ್ಲಿ ಮನೆ ಮುಖ್ಯವಲ್ಲ, ಅವರ ಭಾವನೆಗಳು ಮುಖ್ಯ, ಅವರ ವಿಚಾರಗಳು ಮುಖ್ಯ. ಮನೆ ಮುಖ್ಯವಲ್ಲ, ಸುಖ, ಶಾಂತಿ, ನೆಮ್ಮದಿ ಮುಖ್ಯ. ಇವತ್ತು ಎಂಥ ದೊಡ್ಡ ಮನೆ ಇದ್ದು ಅದರಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಲಿಲ್ಲ ಅಂದ್ರೆ ಏನು ಪ್ರಯೋಜನ? ಏತಕ್ಕೆ ಬಂತು? ಇವತ್ತು ಜೋಪಡಿಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಕಾಲ ಕಳೆಯುವರು ನಗುತ್ತಿರುತ್ತಾರೆ. ಇಲ್ಲಿ ಜೀವನದಲ್ಲಿ ಹಣ, ಆಸ್ತಿ, ಅಂತಸ್ತು, ಬಂಗಾರ, ಬೆಳ್ಳಿ, ದೊಡ್ಡ ಮನೆ, ಚಿಕ್ಕ ಮನೆ ಇವು ಯಾವ ಕೆಲಸಕ್ಕೆ ಬರಲ್ಲ. ಯಾವ ಜಾಗದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ಇರುವುದೋ ಅದೇ ಸುಂದರವಾದ ಜೀವನ. ಯಾವ ಮನೆಯಲ್ಲಿ ಸುಖ ಇರುತ್ತದೆಯೋ, ಎಲ್ಲರೂ ಒಂದು ಕಡೆ ಇರುತ್ತಾರೋ, ಇನ್ನೊಬ್ಬರ ಸಲುವಾಗಿ ಬದುಕುತ್ತಾರೋ ಅದೇ ಮನೆ ಎಲ್ಲಕ್ಕಿಂತ ದೊಡ್ಡ ಮನೆಯಾಗಿರುತ್ತದೆ. ಬೇರೆ ಏನೂ ಇಲ್ಲ. ಸಂಸಾರ ಅನ್ನೋದು ಅಷ್ಟೊಂದು ಸರಳ ಇಲ್ಲ. ಸಂಸಾರ ಎಂಬ ಸಾಗರ ಪಾರು ಮಾಡಿದವರಿಗೆ ಗೊತ್ತು ಇದರ ಬಗ್ಗೆ ಏನು ಅಂತ. ಜೀವನದಲ್ಲಿ ಎಲ್ಲವೂ ಸಹಿಸಿಕೊಂಡು ಹೋಗಬೇಕು. ಕಷ್ಟ, ಸುಖ ಇವು ಒಂದೇ ನಾಣ್ಯದ ಎರಡು ಮುಖ. ಒಮ್ಮೆ ಕಷ್ಟ ಬರ್ತದೆ, ಒಮ್ಮೆ ಸುಖ ಬರ್ತದೆ, ಒಮ್ಮೆ ನಗಿಸುತ್ತದೆ, ಒಮ್ಮೆ ಆಳಿಸುತ್ತದೆ. ಇವೆಲ್ಲನೂ ಹೊಂದಿಕೊಂಡು ಹೋಗುವುದೇ ಜೀವನ. ಇವಾಗ ದಿನಗಳಲ್ಲಿ, ಈಗಿನ ಕಾಲದಲ್ಲಿ ಒಂದು ಗಂಡಿಗೆ ಒಂದು ಕನ್ಯೆ ಹುಡುಕೋದು, ಒಂದು ಹೆಣ್ಣು ಹುಡುಕೋದೆ ತುಂಬಾ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಒಂದು ವೇಳೆ ಸಿಕ್ಕರೆ ಹುಡುಗಿ ತಂದೆ ತಾಯಿ ಅವರು ಹುಡುಗನಿಗೆ ಸರ್ಕಾರಿ ನೌಕರಿ ಇರಬೇಕು, ಇಲ್ಲ ಅಂದ್ರೆ 50 ಎಕರೆ ಜಮೀನು ಇರಬೇಕು ಎಂದು ಕೇಳ್ತಾರೆ. ಅದಕ್ಕ ಈಗಿನ ಗಂಡು ಮಕ್ಕಳ ಹುಡುಗರಿಗೆ ಮದುವೆ ವಯಸ್ಸು ಮೀರಿ ಹೋಗುತ್ತಿದೆ, ಹೆಣ್ಣು ಸಿಗುತ್ತಿಲ್ಲ. ಈಗ ಕೆಲವರಿಗೆ 35-40 ವರ್ಷಗಳು ಮೀರಿದೆ, ಮದುವೆಗೆ ಹೆಣ್ಣೆ ಸಿಗುತ್ತಿಲ್ಲ. ನಿಮ್ಮ ಮಗಳ ಮದುವೆ ಮಾಡುವಾಗ ಹುಡುಗನ ಆಸ್ತಿ ಪಾಸ್ತಿ, ಭೂಮಿ, ಜಮೀನು, ಬಂಗ್ಲೆ, ಉದ್ಯೋಗ, ರೂಪ, ಬಣ್ಣ, ಸೌಂದರ್ಯ ಇವುಗಳನ್ನು ನೋಡದೆ ಪ್ರೀತಿಯಿಂದ ವಿಚಾರಿಸಿ ಮದುವೆ ಆಗೋ ಹುಡುಗ ಯಾವುದೇ ಕೆಟ್ಟ ಚಟಗಳಿಂದ, ದುಶ್ಚಟಗಳಿಂದ ಮುಕ್ತನಾಗಿದ್ದಾನೆ ಅಂತ ಇಷ್ಟು ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ಹುಡುಗ ಸರ್ಕಾರಿ ನೌಕರಿ ಸಿಕ್ಕ ಅಂತ ತಿಳ್ಕೊಳ್ಳಿ, 50 ಎಕರೆ ಜಮೀನು ಅದಂತ ತಿಳ್ಕೊಳ್ಳಿ, ಮನೆ ಮುಂದೆ ಕಾರು ಇದೆ,
ಬೈಕ್ನೂ ಇದೆ, ದೊಡ್ಡ ಬಂಗ್ಲೆನೂ ಇದೆ. ಇವನ್ನೆಲ್ಲ ನೋಡಿ ಕನ್ಯೆ ಕೊಟ್ಟಿದ್ರಿ ಅಂತ ತಿಳ್ಕೊಳ್ಳಿ. ಅವನು ದಿನಾಲು ಕಂಠ ತುಂಬ ಕುಡಿದುಕೊಂಡು ಮನೆಗೆ ಬರುತ್ತಿದ್ದರೆ ಅವಾಗ ಏನು ಮಾಡ್ತೀರಾ? ಅದನ್ನೆಲ್ಲ ಏನು ನೋಡಬೇಡಿ. ಹುಡುಗನ ನಡತೆ, ಅವನ ಸ್ವಭಾವ, ಅವನ ದುಡಿಮೆ ನೋಡಿ ಮದುವೆಯಾದರೆ ಹೆಂಡತಿಗೆ ಸಲ್ಲುವ ಯೋಗ್ಯ ಇದೆಯೋ ಅನ್ನುವುದು ನೋಡಿ ಅಷ್ಟೇ. ಯಾವ ಆಸ್ತಿ, ಅಂತಸ್ತು, ಹಣ, ಜಮೀನು, ಕಾರು, ಗಾಡಿ, ಬಂಗ್ಲೆ, ಸೌಂದರ್ಯ, ರೂಪಾಯಿ ಯಾವತ್ತು ಶಾಶ್ವತವಲ್ಲ. ಯಾವಾಗ ಹೋಗ್ತಾವಂತೇಳಿ ಯಾರಿಗೂ ಗೊತ್ತಿಲ್ಲ. ಮನುಷ್ಯನು ಕಳೆದು ಹೋದ ದಿನದ ಬಗ್ಗೆ ಯೋಚಿಸಬಾರದು, ಮುಂದೆ ಬರುವ ದಿನಗಳ ಬಗ್ಗೆ ಯೋಚಿಸಬಾರದು, ಇವತ್ತಿನ ದಿನದ ಬಗ್ಗೆನೇ ಯೋಚಿಸಬೇಕು. ನೋಡಿ, ಈಗಿನ ಕಾಲದಲ್ಲಿ ನಂಬಿಸಿ ಮೋಸ ಮಾಡುವವರು ಹೆಚ್ಚಾಗಿದ್ದಾರೆ. ನೀವು ನಿಮ್ಮ ಮಗಳಿಗೆ ಮದುವೆ ಮಾಡುವಾಗ ಒಂದು ಸಲ ಯಾಕೆ 100 ಸಲ ವಿಚಾರಿಸಿ ನೋಡಿ, ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲಿ ಸುಳ್ಳಿಗೆ ಹೆಚ್ಚು ಗೌರವ ಕೊಡ್ತಾರೆ, ಸತ್ಯಗೆ ಯಾರು ನಂಬಲ್ಲ. ಇವತ್ತು ಕಳ್ಳನೇ ಯಜಮಾನ, ಸುಳ್ಳನೇ ಮುಖಂಡ. ಈ ಕಲಿಯುಗದ ವಾಸ್ತವಿಕ ಸತ್ಯನೂ ಕೂಡ. ನಾವು ಮಾತನಾಡುವಾಗ ಸ್ವಲ್ಪ ಯೋಚಿಸಿ ಮಾತನಾಡಬೇಕು. ಆಡಿದ ಮಾತು, ಒಡೆದ ಮುತ್ತು ಯಾವತ್ತೂ ಮರಳಿ ಬರೋದಿಲ್ಲ. ಅದರಿಂದ ಮಾತನಾಡುವಾಗ ತಮ್ಮ ನಾಲಿಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮನುಷ್ಯರಿಂದ ಮನುಷ್ಯರಿಗೆ ದೂರ ಮಾಡುವ ವಸ್ತು ಅಂದರೆ ಅದು ನಾಲಿಗೆನೆ. ನಿಮ್ಮ ಒಳ್ಳೆಯದು ಮತ್ತು ಕೆಟ್ಟದಕ್ಕೆ ನಿಮ್ಮ ನಾಲಿಗೆನೆ ಕಾರಣ. ಮಾತು ಆಡಿಯಿತು, ಮುತ್ತು ಹೊಡೆದರೂ ಆಯ್ತು. ನಾಲಿಗೆ ಒಳ್ಳೆದಿದ್ದರೆ ನಾಡೆಲ್ಲ ಒಳ್ಳೆಯದು. ನಾವು ಬಳಸುವ ಶಬ್ದ ಹಿತಮಿತವಾಗಿರಬೇಕು. ಮಾತಿನಲ್ಲಿ ಸ್ವಾರಸ್ಯವಿರಲಿ, ಮಾತಿನಲ್ಲಿ ಅರ್ಥವಿರಲಿ. ಅರ್ಥವಿಲ್ಲದ ಮಾತನಾಡಿ ಪೇಚಿಗೆ ಸಿಕ್ಕಾಕಿಕೊಳ್ಳಬಾರದು. ಕುಟುಂಬದಲ್ಲಿ ಜಗಳಗಳು ಸಹ ಪ್ರಾರಂಭವಾಗುತ್ತವೆ. ಅದಕ್ಕಾಗಿ ಆಡುವ ಮಾತು ಸರಿಯಾಗಿರಬೇಕು. ನೀವು ಮಾಡುವ ವ್ಯವಹಾರಗಳೆಲ್ಲವೂ ನಿಮ್ಮ ಮಾತಿನಲ್ಲಿ ಅಡಗಿದೆ. ಮತ್ತು ಮಾತು ತುಂಬಾ ತಿಳುವಳಿಕೆಯಿಂದ ಮಾಡಿ. ಯಾರಿಗೂ ಇಂತಹ ಮಾತು ಆಡಬೇಡಿ. ನಿಮ್ಮ ಬಾಯಿಯಿಂದ ಹೊರಬರುವ ಮಾತು ಮುಂದೆ ಏನಾಗುತ್ತದೆ ಯಾರಿಗೆ ಗೊತ್ತು. ಒಡೆದ ಕನ್ನಡಿ ಮತ್ತೆ ಮೊದಲನೇ ತರ ಆಗಲು ಸಾಧ್ಯವಿಲ್ಲ. ಮುರಿದು ಹೋದ ಮನಸ್ಸು ಮತ್ತೆ ಒಂದಾಗಲು ಸಾಧ್ಯವಿಲ್ಲ. ಅದರಿಂದ ಯಾರನ್ನ ಮನಸ್ಸಿಗೆ ನೋವು ಆಗುವ ರೀತಿಯಲ್ಲಿ ಯಾವತ್ತೂ ಮಾತನಾಡಬೇಡಿ. ಮಾತೆ ಮಾಣಿಕೆ ಆಗಿರಬೇಕು. ನಿಮ್ಮ ಜೀವನದಲ್ಲಿ ವಿನಾಕಾರಣ ಇನ್ನೊಬ್ಬರ ವಿಷಯ ಬೆಳೆಸಿಕೊಳ್ಳಬೇಡಿ. ವೈರತ್ವ ಬೆಳೆಸಿಕೊಳ್ಳಬೇಡಿ. ಇದು ಸರಿ ಇಲ್ಲ. ವೈರತ್ವದಿಂದ ಇಡೀ ಜೀವನವನ್ನೇ ಹಾಳಾಗುತ್ತದೆ. ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಬೇಡಿ. ನಿಮ್ಮ ಶಕ್ತಿಯನ್ನು ಯಾವತ್ತೂ ಪ್ರದರ್ಶಿಸಬೇಡಿ. ಏಕೆಂದ್ರೆ ಹುಲಿ ಯಾವತ್ತೂ ತನ್ನ ಆಹಾರದ ಮುಂಚೆ ಯಾವತ್ತೂ ಓಡುವುದಿಲ್ಲ. ಅದು ಕೇವಲ ಸರಿಯಾದ ಸಮಯವನ್ನು ಕಾಯುತ್ತದೆ. ಶತ್ರುವಿಗೆ ಯಾವತ್ತೂ ಮರು ಉತ್ತರ ಕೊಡಬೇಡಿ. ಅವನಿಗೆ ಅವನ ವಿಚಾರದಂತೆ ನಡೆಯಲು ಬಿಡಿ. ಯಾವಾಗ ಸಮಯ ತಿರುಗುತ್ತದೆ ಆವಾಗಲೇ ಯಾವ ಲೆಕ್ಕ ಇಲ್ಲದೆ ತಿರುಗುತ್ತದೆ. ನಿಮ್ಮಷ್ಟಕ್ಕೆ ನೀವೇ ಶಕ್ತಿಶಾಲಿ ಮಾಡಿಕೊಳ್ಳಿ. ಏಕೆಂದ್ರೆ ನಿಮ್ಮ ಸಮಯ ಬಂದೇ ಬರ್ತದೆ. ಯಾವಾಗ ನೀವು ಮುಂದಕ್ಕೆ ಅಭಿವೃದ್ಧಿ ಆಗುತ್ತೀರೋ ಆವಾಗ ಶತ್ರು ತನ್ನಷ್ಟಕ್ಕೆ ತಾನೇ ಕೆಳಗೆ ಇಳಿಯುತ್ತಾನೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮಗೇನು ಹಾನಿ ಇಲ್ಲ. ಧನ್ಯವಾದಗಳೊಂದಿಗೆ.